सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಇನ್ನೇನು ಅಷ್ಟಮ ಭಾವಕ್ಕೆ ಹೋಗುವ ಹಂತದಲ್ಲಿ ಇದ್ದಾನೆ. ಇನ್ನೊಂದು ತಿಂಗಳಿಗೆ ಜೂನ್ 1ನೇ ತಾರೀಕಿಗೆ ಗುರು ಗ್ರಹ ಅಷ್ಟಮಕ್ಕೆ ಹೋಗ್ತಾನೆ. ಇವಾಗ ಗುರು ಅಷ್ಟಮಕ್ಕೆ ಹೋಗಿದ ತಕ್ಷಣ ತುಂಬಾ ಪ್ರಾಬ್ಲಮ್ ಆಗತ್ತೆ ಅನ್ನೋ ಒಂದು ಭಯ ಇರುತ್ತೆ. ಅಂದ್ರೆ ಗುರು ಹೋಗ್ತಾ ಇರೋದು ತನ್ನ ಉಚ್ಚ ಕ್ಷೇತ್ರಕ್ಕೆ. ನೋಡಿ, ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಷ್ಟಮದಲ್ಲಿರ್ತಾನೆ, ಭಾವಬಲ ಇಲ್ಲ, ಆದ್ರೆ ರಾಶಿ ಬಲ ಇರುತ್ತೆ. ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತ ಗುರು ತುಂಬಾ ಪ್ರಬಲನಾಗಿರ್ತಾನೆ. ಸೊ 50% ಶುಭ, 50% ಅಶುಭ, ಎರಡು ರೀತಿಯ ಫಲಗಳು ಇರುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಗುರು ಫಲ, ಗುರು ಬದಲಾವಣೆಯ ಫಲವನ್ನ ವಿವರಿಸುವಂತಹ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಏನು ಮುಖ್ಯವಾಗಿ ಈ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದ ಗುರುದೃಷ್ಟಿ ನಿಮ್ಗೆ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿದೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ವ್ಯಾಪಾರವನ್ನ ಮಾಡ್ತಾ ಇದ್ರೋ ನಿಮ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ 14ನೇ ತಾರೀಕುವರೆಗೂ ಚೆನ್ನಾಗಿದೆ. 15ನೇ ತಾರೀಕಿಗೆ ಬುಧ ಗ್ರಹ ವೃಷಭ ರಾಶಿ ಬಂದ್ಬಿಡ್ತಾನೆ, ಅಂದ್ರೆ 6ನೇ ಮನೆ ಋಣ ಸ್ಥಾನಕ್ಕೆ ಬಂದ್ಬಿಡ್ತಾನೆ. 15ನೇ ತಾರೀಕು ಮೇಲೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಆಗುತ್ತೆ, ಲಾಭ ಸ್ವಲ್ಪ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಇನ್ನು ಧನಾಧಿಪತಿ ಶನಿಗ್ರಹ 4ನೇ ಮನೆಯಲ್ಲಿರೋದ್ರಿಂದ ಆದಾಯ ಕಮ್ಮಿ ಆದ್ರೂ ಕೂಡ, ಲಾಭ ಕಮ್ಮಿ ಆದ್ರೂ ಕೂಡ ಹಣಕಾಸಿನ ಮುಗ್ಗಟ್ಟು ಕಂಡು ಬರೋದಿಲ್ಲ. ಆದ್ರೆ ನಿಮ್ಗೆ ಸಪ್ತಮಾಧಿಪತಿ ದಶಮಾಧಿಪತಿ ಆದಂತಹ ಬುಧಗ್ರಹ 6ನೇ ಮನೆಗೆ ಬರೋದ್ರಿಂದ ಈ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ನಿಮ್ಮ ವೃತ್ತಿಗೆ ಹೆಚ್ಚು ನೀವು ಹಣವನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇರೋ ಹಣನ ಖರ್ಚು ಮಾಡ್ತೀರಾ ಅಂತ ತೋರಿಸುತ್ತೆ. ತೃತೀಯ ಭಾವಾಧಿಪತಿ 4ನೇ ಮನೆಯಲ್ಲಿ ಇದ್ದಾನೆ. ಶನಿಯ ಜೊತೆನಲ್ಲಿ ಯಾವುದೇ ಇತರ ಕ್ರೂರ ಗ್ರಹಗಳು, ಪಾಪಗ್ರಹಗಳು ಇಲ್ಲದೆ ಇರೋದ್ರಿಂದ ಮನಸ್ಸಿನಲ್ಲಿ ಇದ್ದಂತಹ ಒಂದಷ್ಟು ಗೊಂದಲಗಳು ಸ್ವಲ್ಪ ನಿವಾರಣೆ ಆಗುತ್ತೆ. ಚತುರ್ಥಾಧಿಪತಿಯಾದ ಗುರು 7ನೇ ಮನೆಯಲ್ಲಿದ್ದಾನೆ. ನಂತರ ಇನ್ನೇನು 8ನೇ ಮನೆಗೆ ಬರೋದ್ರಿಂದ ಗುರುವಿನ ಅನುಗ್ರಹದಿಂದ ಆಸ್ತಿ, ಮನೆ, ಭೂಮಿ ವಿಚಾರವಾಗಿ ಏನೋ ಒಂದು ಶುಭ ಆಗುವ ಸಾಧ್ಯತೆ ಇದೆ. ಅಂದ್ರೆ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತೆಲ್ಲ ಅನ್ಕೊಂಡಿರೋರಿಗೆ ನೀವು ಇಷ್ಟಪಟ್ಟಿರೋ ಕಡೆ ಸೈಟು ಅಥವಾ ನಿವೇಶನ ಸಿಗಬಹುದು. ನಿವೇಶನ ಅಥವಾ ಮನೆ ಅಥವಾ ಸಿಗಬಹುದು. ಯಾಕಂದ್ರೆ ಇನ್ನೂ ಗುರು ಬರೋದು 1 ತಿಂಗಳಾಗತ್ತೆ. ಅರೆ ಅಷ್ಟಮಕ್ಕೆ ಹೋದಾಗ ಅವನು ಹೇಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ಬೋದು ನೀವು. ನೋಡಿ, ಅಷ್ಟಮಕ್ಕೆ ಹೋಗುವಂತಹ ಗುರುಗ್ರಹ ಯಾವ ಮನೆ ನೋಡ್ತಾ ಇದ್ದಾನೆ ಅಂದ್ರೆ ಮೀನರಾಶಿ ನೋಡ್ತಾ ಇದ್ದಾನೆ. ಮೀನರಾಶಿ ನಿಮ್ಗೆ 4ನೇ ಮನೆ ಅಧಿಪತಿ. 4ನೇ ಮನೆ ಅನ್ನೋದು ಮನೆ, ಭೂಮಿ, ವಾಹನ. ಇದನ್ನೆಲ್ಲ ತಗೋಬೇಕಂದ್ರೆ ಚತುರ್ಥ ಭಾವ ತುಂಬಾ ಇಂಪಾರ್ಟೆಂಟ್. ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು 4ನೇ ಮನೆ ನೋಡೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ನಿಮ್ಗೆ ಗುರು ತುಂಬಾ ಶುಭ ಫಲ ಕೊಡ್ತಾನೆ. ಆತರ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ಇನ್ನೇನ್ ತಗೊಳ್ಳುವಂತಹ ಎಲ್ಲಾ ತರದ ಸೂಚನೆಗಳು ಕಂಡುಬರುತ್ತೆ. ಇನ್ನು 5ನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ 5ನೇ ಮನೆಯಲ್ಲೇ ಸ್ಥಿತನಾಗಿದ್ದಾನೆ. ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಅವನು ಆಗಿರ್ತಾನೆ. ಯಾರ್ಯಾರೆಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೆ ಈ ತಿಂಗಳಿನಲ್ಲಿ ವಿದೇಶಕ್ಕೆ ಹೋಗುವಂತಹ ಅನುಕೂಲಗಳು ಒದಗಿ ಬರುತ್ತೆ, ಅವಕಾಶಗಳು ಒದಗಿ ಬರುತ್ತೆ. ಹಾಗೆ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ 6ನೇ ಮನೆಯಲ್ಲೇ ಸ್ಥಿತನಾಗಿರ್ತಾನೆ. 14ನೇ ತಾರೀಕುವರೆಗೂ ವೃಷಭ ರಾಶಿಯಲ್ಲೇ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದ್ ರೀತಿ ಸಮಾಧಾನ, ಖುಷಿ, ನೆಮ್ಮದಿ ಇದೆಲ್ಲ ಇರುತ್ತೆ. ಯಾಕಂದ್ರೆ 6ನೇ ಮನೇಲಿ ಶುಕ್ರ ಇರ್ತಾನಲ್ಲ, ಹಾಗಾಗಿ. ಆದ್ರೆ ಸ್ವಲ್ಪ ಶತ್ರು ಬಾಧೆ ಇರುತ್ತೆ. 14ನೇ ತಾರೀಕುವರೆಗೂ ಸ್ವಲ್ಪ ಶತ್ರು ಬಾಧೆ. ನೇರವಾಗಿ ಜಗಳಕ್ಕೆ ಬರದೆ ಹೋದ್ರು ಕೂಡ
ನಿಮ್ಮ ಬೆನ್ ಹಿಂದೆ ಮಾತಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಏನೋ ಅಪಪ್ರಚಾರ ಮಾಡೋದು, ಈ ತರ ಕುತಂತ್ರಗಳನ್ನ ಮಾಡುವಂತಹ ಸನ್ನಿವೇಶಗಳು ಬರುತ್ತೆ. ಅದು ನಿಮ್ಗೆ ಗೊತ್ತಾಗತ್ತೆ. 14ನೇ ತಾರೀಕುವರೆಗೂ ಈ ಪ್ರಾಬ್ಲಮ್ ಇರುತ್ತೆ. 14ನೇ ತಾರೀಕು ಮೇಲೆ ಈ ಸಮಸ್ಯೆ ಇರಲ್ಲ. ಅವರಿಗೆ ಸಾಕಾಗ್ಬಿಟ್ಟಿರುತ್ತೆ ಬಿಡು ಅನ್ನೋ ತರ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಬೆನ್ ಹಿಂದೆ ಮಾತಾಡ್ಕೊಳ್ಳೋರು ಬೆನ್ ಹಿಂದೆನೆ ಇರ್ತಾರ. ಅವ್ರು ನಿಮ್ ಎದುರುಗಡೆ ಬಂದು ಮಾತಾಡಕ್ ಆಗಲ್ಲ. ಅಂತವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಚೆನ್ನಾಗಿದೆ. 15ನೇ ತಾರೀಕಿಗೆ ಶುಕ್ರ 7ನೇ ಮನೆಗೆ ಬಂದ್ಮೇಲೂ ಕೂಡ ನಿಮ್ಮ ವೃತ್ತಿಯಲ್ಲಿ ಏನು ನೆಗೆಟಿವ್ ಬದಲಾವಣೆಗಳಿಲ್ಲ. ಒಳ್ಳೇದೇ ಆಗತ್ತೆ ನಿಮ್ ಕೆಲಸ ಕಾರ್ಯಗಳಲ್ಲಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸೂರ್ಯ ತುಂಬಾ ಉಚ್ಚ ಕ್ಷೇತ್ರದಲ್ಲಿ ಪ್ರಬಲನಾಗಿ ಕೂತ್ಕೊಂಡಿರೋದ್ರಿಂದ ನಿಮ್ಗೆ ಸೂರ್ಯನ ಒಂದು ಅನುಗ್ರಹ ತುಂಬಾ ಇರುತ್ತೆ. ಅದು ಬೇರೆ ದಶಮಾಧಿಪತಿ ಆದಂತಹ ಬುಧನ್ ಜೊತೆಯಲ್ಲಿ ಇರ್ತಾನೆ. ಬುಧಾದಿತ್ಯ ಯೋಗ 14ನೇ ತಾರೀಕುವರೆಗೂ ಪಂಚಮದಲ್ಲಿ ಬುಧಾದಿತ್ಯ ಯೋಗ, 14ನೇ ತಾರೀಕು ನಂತರ ಷಷ್ಠ ಭಾವದಲ್ಲಿ ಬುಧಾದಿತ್ಯ ಯೋಗ. ಎರಡೂ ನಿಮ್ಗೆ ಶುಭ ಫಲವನ್ನೇ ಕೊಡುತ್ತೆ. ಏನು ಆತಂಕ ಬೇಡ. ಯಾಕಂದ್ರೆ 6ನೇ ಮನೆಯಲ್ಲಿ ರವಿ ಗ್ರಹ ಬಂದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಡ್ತಾನೆ, ಕೆಲಸ ಜಾಸ್ತಿ ಕೊಡ್ತಾನೆ ಅಷ್ಟೇ. ಆದ್ರೆ ಆ ಕೆಲ್ಸಕ್ಕೆ ತಕ್ಕಂತೆ ಒಳ್ಳೆ ಗೌರವ, ಪ್ರತಿಷ್ಠೆ, ಇದನ್ನು ಘನತೆ ಇವುಗಳನ್ನೆಲ್ಲ ಕೊಡ್ತಾನೆ ಸೂರ್ಯಗ್ರಹ. ಹಾಗಾಗಿ ನಿಮ್ಗೆ ಅಯ್ಯೋ ನನಗೆ ಜಾಸ್ತಿ ಕೆಲಸ ಅಂತೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಕೆಲಸ ಯಾಕೆ ಜಾಸ್ತಿ ಅಂದ್ರೆ 6ನೇ ಮನೆಯಲ್ಲಿ ಸೂರ್ಯ, ಅದು ಜವಾಬ್ದಾರಿಯನ್ನ ಕೊಡುತ್ತೆ. ಆ ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಶನಿಗೆ ತಾನು ಸ್ಥಿತನಾದ ರಾಶಿಯಿಂದ 3ನೇ ಮನೆಗೆ ವಿಶೇಷ ದೃಷ್ಟಿ ಇರುತ್ತೆ. ಈ ಶನಿ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಶನಿ ಏನ್ ಮಾಡ್ತಾನೆ, ನೀನ್ ದುಡಿ ಕೆಲಸ ಮಾಡು ಅಂತೇಳಿ ತುಂಬಾ ಕೆಲಸ ಕೊಡ್ತಾನೆ. ಜವಾಬ್ದಾರಿ ಜೊತೆಗೆ ಕೆಲಸನೂ ಮಾಡ್ಬೇಕು, ಈ ರೀತಿ ಇರುತ್ತೆ. ಬಟ್ ಸ್ವಲ್ಪ ಕಷ್ಟ ಆಗ್ಬಹುದು. ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕಂತಹ ಒಂದು ಲಾಭ, ಅನುಕೂಲ ನಿಮ್ಮದಾಗತ್ತೆ ಅಂತ ಹೇಳ್ಬೋದು. ಸಪ್ತಮಾಧಿಪತಿ ಪಂಚಮದಲ್ಲಿರ್ತಾನೆ ಬುಧ ಗ್ರಹ. ಆದ್ರೆ 15ನೇ ತಾರೀಕಿಗೆ 6ನೇ ಮನೆಗೆ ಬಂದ್ಮೇಲೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಏರುಪೇರುಗಳು ಕಂಡು ಬರುತ್ತೆ. ಸಪ್ತಮಾಧಿಪತಿ ರೋಗಸ್ಥಾನಕ್ಕೆ, ರೋಗಸ್ಥಾನಾಧಿಪತಿ ಸಪ್ತಮಕ್ಕೆ, ಈ ರೀತಿ ಎಕ್ಸ್ಚೇಂಜ್ ಆಗ್ತಾರೆ. ಹಾಗಾಗಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಗಳು, ಅವ್ರಿಗೆ ಈಗಾಗಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ ಅಂದ್ರೆ ಅದು ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ ಇರುತ್ತೆ. ಇಲ್ಲ ಅವ್ರಿಗೇನು ತೊಂದರೆ ಇಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರಬಹುದು, ಅಥವಾ ಮನಸ್ತಾಪಗಳು ಬರಬಹುದು. ಈ ರೀತಿ ಒಂದೇನೋ ಒಂದು ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಸ್ವಲ್ಪ ಮುಂಚಿತವಾಗ್ಲೇ ನೀವು ಈ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಲಾಭಾಧಿಪತಿಯಾದ ಶುಕ್ರ ಗ್ರಹ 15ನೇ ತಾರೀಕಿಗೆ 7ನೇ ಮನೆಗೆ ಬಂದ್ಮೇಲೆ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಹೆಚ್ಚು ಲಾಭವನ್ನ ಕಾಣ್ತೀರಾ. ಅಲ್ಲಿವರೆಗೂ ಲಾಭ ಇಲ್ಲ ಅಂತಲ್ಲ, ಸಾಧಾರಣ ಮಟ್ಟದಲ್ಲಿ ಇರುತ್ತೆ. ಯಾಕಂದ್ರೆ ಸ್ವಕ್ಷೇತ್ರದಲ್ಲಿ ಇದ್ರೂ ಕೂಡ ಶುಕ್ರ 6ನೇ ಮನೇಲಿ ಇರ್ತಾನೆ, ಅದೇನು ಅಂತ ಶುಭ ಅಲ್ಲ. ಆದ್ರೆ ಯಾವಾಗ 15ನೇ ತಾರೀಕಿಗೆ 7ನೇ ಮನೆಗೆ ಬರ್ತಾನೆ, ಶುಕ್ರನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ. ನಿಮ್ಮ ರಾಶ್ಯಾಧಿಪತಿ ಜೊತೆನಲ್ಲೇ ಶುಕ್ರ ಇರ್ತಾನೆ. ಹಾಗಾಗಿ 15ನೇ ತಾರೀಕು ಮೇಲೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಇನ್ನು ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟವಾದಂತಹ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸಿಕ್ಕುತ್ತೆ. ಯಾಕಂದ್ರೆ ರವಿ ಮಂಗಳ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳು ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಪರಿಹಾರ ಅಂತ ಬಂದ್ರೆ ಪ್ರತಿ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು, ಇದು 2 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಟ್ಬಿಡಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.